ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಾವು ಮದುವೆಯಾಗುವ ಹುಡುಗಿಯಲ್ಲಿ ಯಾವ ಗುಣ ಇರಬೇಕು ಗೊತ್ತಾ ಅನ್ನೋದೇ ಇವಾಗಿನ ವಿಚಾರ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮಗೆ ಹೇಳ್ತೇನೆ, ನನಗೆ ಮದುವೆ ಆಗುವಂಥ ಮನೆಯಲ್ಲಿ ಪ್ರೆಷರು ನನಗೆ 25 ವರ್ಷ ಆದಾಗಲಿಂದ ಇದೆ. ನಮ್ಮ ಅಮ್ಮದಾಗಿರಲಿ ಅಪ್ಪದಾಗಿರಲಿ, ಮದುವೆ ಆಗಿಬಿಡು ಮಗನೇ, ತಂಗಿದು ಹೇಗೋ ಆಗೋಯ್ತು ಮದುವೆ, ಹೇಗೋ ಜೀವನ ಮಾಡ್ತಾಯಿದ್ದಾರೆ, ಅದೇ ಹೇಗೋ ಮನಸ್ಸಿಗೆ ಬಂದಾಗೆ ಜೀವನ ಮಾಡ್ತಾಯಿದ್ದಾರೆ, ನೀನು ಮದುವೆ ಆಗಿಬಿಡು ಮಗನೇ ಅಂತ ನಿಮಗೆ ಹೇಳ್ತೇನೆ. ತುಂಬ ದಿನದಿಂದ ನನಗೆ ಹೇಳ್ತಾನೆ ಇದ್ರು ಅಪ್ಪ ಅಮ್ಮ. ಆದರೆ ನಾನು ಮದುವೆ ವಿಚಾರನ ಯಾಕೆ ಮುಂದಕ್ಕೆ ಇಡ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆ ತಾಯಿ ಎಷ್ಟು ಚೆನ್ನಾಗಿದ್ದಾರೆ, ಹೇಗಿದ್ದಾರೆ ಮದುವೆಯಾಗಿ, ಇವ್ರ ಸಂಸಾರನ ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾನು ಗ್ರಹಿಸಿ ಅವ್ರು ಪಟ್ಟಿರೋ ಕಷ್ಟನೋ ಏನು ಅದೇ ಸುಖ ಅಂದ್ಕೊಂಡು ಅವರು ಆ ಥರ ಜೀವನ ಮಾಡ್ತಾಯಿದ್ದಾರೋ ನನಗಂತೂ ನಿಜವಾಗ್ಲೂ ಇದುವರೆಗೂ ಕ್ಲಿಯರಿಟಿ ಸಿಕ್ಕಿಲ್ಲ. ಅದು ಅವರ ಮನಸ್ಥಿತಿಗೆ ಬಿಟ್ಟಿದ್ದು, ಅರ್ಥ ಆಯ್ತಾ. ಇನ್ನು ನನ್ನ ಕನಸುಗಳನ್ನು ನೋಡಿದರೆ, ಮದುವೆ ಆದಮೇಲೆ ನಾನು ಹೀಗೆ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು, ಇನ್ನಿತರ ಹಲವಾರು ಕನಸುಗಳಿದ್ದಾವೆ. ಓಕೆನಾ. ನಾನು ಯಾಕೆ ಇದನ್ನಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಕನಸುಗಳನ್ನು ಇಟ್ಕೊಂಡಿರೋರು ತುಂಬ ಜನ ಇರ್ತೀರ. ಓಕೆನಾ. ನಾನು ಏನು ಗೊತ್ತಾ ವೀಕ್ಷಕರೇ, ನನ್ನ ಬಗ್ಗೆ ಯಾಕೆ ತಗೋತೀನಿ ಅಂದರೆ, ಈಗ ಮದುವೆ ಆಗುವಾಗ ಸಪ್ತಸತಿಯನ್ನು ಹೇಗೆ ತುಳಿತಾರೆ. ಹೆಂಡತಿ ಗಂಡನ ಕೈ ಹಿಡ್ಕೊಂಡಿರ್ತಾರೆ, ಹೌದಾ. ಸಪ್ತಸತಿಯನ್ನು ತುಳಿಯುವಾಗ ಗಂಡನ ಕೈ ಹಿಡ್ಕೊಂಡು ಸುತ್ತಿರ್ತಾರೆ, ಗಂಡನ ಕೈ ಹಿಡ್ಕೊಂಡೇ ಹೋಗ್ತಾರೆ, ಎಲ್ಲ ಕಡೆನೂ ಹೋಗ್ತಾರೆ. ಮದುವೆ ಮುಗಿಯುವವರೆಗೂ ಗಂಡನ ಒಂದು ಕೈ ಹಿಡ್ಕೊಂಡೇ ಇರ್ತಾರೆ ಅಲ್ವಾ. ಏನು ಕಾರಣ ಏನದಕ್ಕೆ ಗೊತ್ತಾ ನಿಮಗೆ? ಗಂಡನ ಕೈ ಹಿಡಿದ ಮೇಲೆ ಮತ್ತೆ ಬಿಡಬಾರ್ದು ಅಂತ ಅದರ ಅರ್ಥ. ಮತ್ತು ಗಂಡನ ಕೈ ಬಿಟ್ಟು ನಾನು ಎಂಜಿನಿಯರಿಂಗ್ ಮಾಡಬೇಕು, ನನಗೆ ಕೆಲಸಕ್ಕೆ ಹೋಗಬೇಕು, ನಾನು ಟೀಚರ್ ಇದ್ದೀನಿ, ನಾನು ಟೀಚರ್ ಮಾಡಲಿಕ್ಕೆ ಹೋಗಬೇಕು, ನಾನು ಅಮೇರಿಕಾದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಾನು ಅಲ್ಲಿ ಹೋಗಬೇಕು ಅಂತ ಹೆಂಡ್ತಿ ಗಂಡನ ಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ, ಅದು ನಾನು ಹೋಗಬಾರ್ದು ಅಂತ ಅಲ್ಲ ವೀಕ್ಷಕರೇ. ನಿಮ್ಮ ಹೆಂಡ್ತಿದ್ದೀರನ್ನ ನೀವು ಹೆಂಗಾದರೂ ದುಡಿಸ್ಕೊಳ್ಳಿ, ಎಷ್ಟಾದರೂ ದುಡ್ಡು ಮಾಡಿಸ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಾನು ಆ ವಿಚಾರಕ್ಕೆ ಬರಲ್ಲ. ನಮ್ಮನೇಲಿ ನನ್ನ ಹೆಣ್ಣು ನೋಡು ಅಂದಾಗ ನಾನು ಕೆಲವು ಕಡೆ ಹೆಣ್ಣು ನೋಡೋಕ್ಕೆ ಹೋಗಿದ್ದೆ. ಮ್ಯಾಟ್ರಿಮೋನಿಯಲ್ಲಿ ಕೂಡ ನನ್ನ ಪ್ಯಾಂಟ್ ಶರ್ಟೆಲ್ಲ ಹಾಕಿಡೋ ಸ್ಟೈಲಿಶ್ ಫೋಟೋನ ತೆಗೆದು ಹಾಕಿದ್ದೆ ಮ್ಯಾಟ್ರಿಮೋನಿಗಳೆಲ್ಲ. ದುಡ್ಡು ಕೂಡ ಪೇ ಮಾಡಿದ್ದೆ, ಫೋನ್ ಮಾಡಿದ್ದೆ. ಈಗ ಒಂದು 5-6 ವರ್ಷಗಳ ಹಿಂದೆ ನಾನು ಫೋನ್ ಮಾಡಿದ್ದೆ ಅವರಿಗೆ. ಹಲೋ, ನಿಮ್ಮದು ಮ್ಯಾಟ್ರಿಮೋನಿಯಲ್ಲಿ ಹೆಸರಿದೆ, ನೀವು ಹುಡುಗಿ ಕಡೆಯವರ ಅಥವಾ ಹುಡುಗಿ ಅಪ್ಪನ ಅಮ್ಮನ ಏನಂತ ವಿಚಾರಿಸಿದೆ. ಹಾಂ, ನಾನು ಹುಡುಗಿ ಅಮ್ಮ ಅಂತ ಹೇಳಿದ್ರು. ಏನು ಮಾಡ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಸ್ವಲ್ಪ ಸಮಯ ಜಪ ಮಾಡ್ತೇನೆ ಬೆಳಿಗ್ಗೆ, ಹಾಗೆ ಊಟ ಮಾಡೋದು ತಿನ್ನೋದೆಲ್ಲ ನಾನು ದೇವರಿಗೆ ನೈವೇದ್ಯ ಮಾಡಿಕೊಂಡು ಒಳ್ಳೆ ಆರೋಗ್ಯಕರ ಫುಡ್ನೇ ತಿಂತೇನೆ, ತುಂಬ ಆರೋಗ್ಯವಾಗಿದ್ದೇನೆ, ಚೆನ್ನಾಗಿದ್ದೇನೆ. ಹಾಗೆ ಟೈಮ್ ಟು ಟೈಮ್ ತಿಂತೇನೆ, ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತೇನೆ, ಅವಶ್ಯಕತೆ ಇದ್ದ ಕೆಲಸ ಎಲ್ಲ ಮಾಡ್ಕೊತೇನೆ. ನನ್ನ ಜೀವಕ್ಕೆ, ನನ್ನ ದೇಹಕ್ಕೆ ಏನು ಬೇಕು, ಹಾಗೆ ಖರ್ಚಿಗೆ ಎಷ್ಟು ದುಡ್ಡು ಬೇಕು ಅದಕ್ಕೆಲ್ಲ ನಾನು ಮಾಡ್ಕೊಳ್ತೇನೆ ಅಂತ ಹೇಳಿದೆ ಅವರಿಗೆ. ಅವರು, ಹಾಗಲ್ಲಪ್ಪ, ನೀನು ಏನು ಮಾಡ್ಕೊಂಡಿದ್ದೀಯಾ ಅಂದರೆ, ನೀನು ಎಂಜಿನಿಯರಿಂಗ್ ಮಾಡ್ತಿದ್ಯೋ ಅಥವಾ ಟೀಚರ್ ಮಾಡ್ತಾಯಿದ್ಯೋ ಅಥವಾ ಏನಾದರೂ ಕಂಪ್ನಿಯಲ್ಲಿ ನಿನ್ನ ಸ್ವಂತ ಉದ್ಯೋಗ ಇದೆಯೋ, ಏನಾದರೂ ಗೌರ್ಮೆಂಟ್ ಜಾಬ್ ಇದೆಯೋ ಹೇಗೆ ಅಂತ ಅವ್ರು ಕೇಳಿದ್ರು ನನಗೆ. ಓ ಹೌದಾ. ನಾನು ತಕ್ಷಣ ನನಗೆ ಹೊಳಿತು, ನಿಮ್ಮ ಮಗಳು ಏನು ಮಾಡ್ಕೊಂಡಿದ್ದಾರೆ, ನಿಮ್ಮ ಮಗಳು ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳಿದೆ. ನನ್ನ ಮಗಳು ಬೆಂಗಳೂರಲ್ಲಿ ಎಂಜಿನಿಯರಿಂಗ್ ಮಾಡ್ತಿದ್ದಾಳಪ್ಪ ಅಂತ ಹೇಳಿದ್ರು. ಓ ಹೌದಾ, ಹಾಗಿದ್ದರೆ ನೀವು ಬೆಂಗಳೂರು ಕಡೆನೇ ಒಳ್ಳೆ ಜಾಬ್ ಇರೋವನ್ನೇ ನೋಡೋದು ಒಳ್ಳೆಯದು ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಇದು ವಿಚಾರ ವೀಕ್ಷಕರೇ. ಮದುವೆ ಅನ್ನೋದು ನಮ್ಮ ಕನಸಿಗೆ ಅನುಗುಣವಾಗಿ, ನಮ್ಮ ಮನಸ್ಸಿಗೆ ಅನುಗುಣವಾಗಿ, ನಮ್ಮ ಒಂದು ಸಂಬಂಧವನ್ನು ಬೆಳೆಸೋ ಅನುಗುಣವಾಗಿ, ನಮ್ಮ ಒಂದು ಕುಲವನ್ನು ಉಳಿಸೋ ಗುಣವಾಗಿ ಇರಬೇಕು. ಏನಂತೀರಿ ವೀಕ್ಷಕರೇ? ನನ್ನ ಪ್ರಕಾರ ನಾನೆಲ್ಲ ಹೇಗೆ ಜೀವನ ಮಾಡಬೇಕು ಅಂದ್ಕೊಂಡಿದ್ದೆ ಒಂದು ಉದಾಹರಣೆ ಕೊಡ್ತೇನೆ.
ನನ್ನ ಹೆಂಡತಿ ನನ್ನೂ ಬಿಟ್ಟಿರಬಾರ್ದು, ನನ್ನ ಹೆಂಡ್ತಿನ ನಾನು ಬಿಟ್ಟಿರಲ್ಲ. ಬರೀ ಹೆಂಡತಿ ಗಂಡನಲ್ಲಿ ಎಷ್ಟೇನಾ ಅಲ್ಲ, ಮಕ್ಕಳು ಕೂಡ ಹಾಗೆ, ನನ್ನ ಮಕ್ಕಳು ಕೂಡ ಹಾಗೆ. ನನ್ನ ಮಕ್ಕಳು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು. ಶಾಲೆ ಹೋಗ್ತಾವ, ನಾನು ಬರ್ತೀನಿ ಮಕ್ಕಳ ಶಾಲೆಗೆ ಅನ್ನುವಂಥ ಮನುಷ್ಯ ನಾನು. ಕಾರಣ ಏನಂದರೆ ಮಕ್ಕಳು ಕಲಿಬೇಕು. ಎಲ್ಲಿವರೆಗೆ? ನಾನು ಕಲಿಯೋಕ್ಕೆ ಅಮೇರಿಕ ಹೋಗ್ತೀನಿ, ಸೌದಿ ಅರೇಬಿಯಾ ಹೋಗ್ತೀನಿ ಅನ್ನೋವರೆಗೆ ಕಲ್ತ್ರೆ, ಸೌದಿ ಅರೇಬಿಯಾದಲ್ಲಿ ಇರೋರೆಲ್ಲ ಮುಸ್ಲಿಮ್ರೇ. ಏನು ಕಲಿಯಕ್ಕೆ ಹೋಗೋದು ಅವನು ಅಲ್ಲಿ ಸೌದಿ ಅರೇಬಿಯಾಕ್ಕೆ? ಇನ್ನು ಅಮೇರಿಕಕ್ಕೆ ಹೋಗೋದೇನಕ್ಕೆ? ಆ ಬಿಳಿ ಮುಸುಡಿ ಜನ ನೋಡ್ಲಿಕ್ಕೆ? ಇಲ್ಲ, ವಿಚಾರ ಹೇಳಿದೆ ನಿಮಗೆ. ಅವರೆಲ್ಲ ಏನು ನೋಡ್ಲಿಕ್ಕೆ ಹೋಗೋದಲ್ಲಿ? ಇಲ್ಲಿ ಸೌದಿ ಅರೇಬಿಯಾ, ಇಲ್ಲಿ ಅಮೇರಿಕ, ಇಲ್ಲಿ ಚೀನಾ ಅಂತೆ. ಅವರೆಲ್ಲ ಏನು ಕಲೀಲಿಕ್ಕೆ ಹೋಗೋದು, ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗೋದಲ್ಲಿ ಅನ್ನೋದು ಬೇಕಲ್ಲ. ನಮ್ಮ ಮನೇಲಿ ಏನಿಲ್ಲ, ನಮ್ಮ ದೇಶದಲ್ಲಿ ಏನಿಲ್ಲ, ನಮ್ಮ ಈ ಮಣ್ಣಲ್ಲಿ ಏನಿಲ್ಲ, ಎಲ್ಲ ಇದೆ. ನಾವು ಹುಡುಕ್ಬೇಕಷ್ಟೇ. ಅರ್ಥ ಆಯ್ತಾ? ಎಲ್ಲ ಇದೆ. ಹಾಗಿರುವಾಗ ನಾಳೆ ನನ್ನ ಮಗ ಹೇಳ್ಬೋದು ಅಮೇರಿಕ ಹೋಗ್ತೀನಿ ಅಪ್ಪ ಅಂತ. ನನ್ನ ಮಗ ಅಮೇರಿಕದಲ್ಲಿ ಹೋದರೆ ಇಲ್ಲೇನು ಉದ್ಧಾರ ಹಾಕ್ತಾನೆ? ಏನು ಜಪ ಮಾಡ್ತಾನೆ ಅಮೇರಿಕದಲ್ಲಿ ಹೋಗಿ, ಅಥವಾ ಏನು ಧ್ಯಾನ ಮಾಡ್ತಾನೆ, ಏನು ತಪಸ್ಸು ಮಾಡ್ತಾನೆ? ಅಥವಾ ಹೋಗಲಿ, ನಾಳೆಗೆ ಒಂದು ಅಪ್ಪ ಅಮ್ಮನಿಗೆ ಒಂದು ಅನ್ನ ಹಾಕ್ಬೇಕಂತಾದ್ರೂ ಅವನಿಗೆ ಮನಸ್ಸು ಬರುತ್ತಾ? ಹೇಳಿ ವೀಕ್ಷಕರೇ, ಚಾನ್ಸೇ ಇಲ್ಲ. ನಮಗೇನಾದರೂ ವಯಸ್ಸಾಯಿತು, ಹಾಗೆ ನನ್ನ ಹೆಂಡತಿಗೆ ವಯಸ್ಸಾಯ್ತು ಅಂದರೆ ಅವ ಯೋಚನೆ ಮಾಡ್ತಾನೆ, ವಯಸ್ಸಾಗಿದೆ, ನನ್ನ ಹೆಂಡತಿ ಅಂತೂ ಅಮೇರಿಕನ್ ಸ್ಟೈಲಲ್ಲೇ ಇರೋವಳು, ಇವಳಿಗೆಲ್ಲಾದರೂ ಅಪ್ಪನ ಕಕ್ಕ ತೆಗಿ, ಅಪ್ಪಂಗೆ ವಯಸ್ಸಾಗಿದೆ, ಅಪ್ಪಂಗೆ ಸ್ನಾನ ಮಾಡಿಸು, ಅಮ್ಮನ ಕಕ್ಕ ತೆಗಿ, ಅಮ್ಮಂಗೆ ವಯಸ್ಸಾಗಿದೆ, ಸ್ನಾನ ಮಾಡಿಸು ಅಂದರೆ ಮಾಡಲ್ಲ. ಅಪ್ಪ ಅಮ್ಮನ ತೆಗೆದು ಸೀದಾ ಅನಾಥಾಶ್ರಮಕ್ಕೆ ಸೇರಿಸ್ಬೇಡೋಣ ಅಂತ ಮಗ ಯೋಚನೆ ಮಾಡ್ತಾನೆ. ಯಾಕಂದರೆ ಅವ ಎಲ್ಲಾದರೂ ಅಪ್ಪ ಅಮ್ಮ ನೋಡ್ಕೋಬೇಕು ಬಾ ಮನೆಗೆ ಅಂದರೆ ಅವನ ಹೆಂಡತಿ ಬಿಟ್ಟು ಹೋಗ್ತಾಳೆ. ಇನ್ನು ಅವನ ಮಕ್ಕಳು ಅಮೇರಿಕನ್ ಸ್ಟೈಲಲ್ಲೇ ಬೆಳೆದಿರ್ತಾರೆ. ಹೇ ತಾತ, ಹೌ ಆರ್ ಯು ತಾತ ಅಂತ ಬರ್ತಾರೆ. ನನಗೆ ಇಂಗ್ಲೀಷ್ ಹೌ ಆರ್ ಯು, ನೀವೇನೋ ಮಾತಾಡ್ತಾನಲ್ಲ, ನೀವೇನೋ ಮಗ ಏನು ಹೇಳ್ದೆ ಅಂತ ನಾನು ಆಮೇಲೆ ಮಗನ ಹತ್ರ ಕೇಳಬೇಕು. ಅವ ಹೇಳ್ತಾನೆ, ಮಗ ಅಪ್ಪ ಹೌ ಆರ್ ಯು ಅಂದರೆ ನೀವು ಹೇಗಿದ್ದೀರಿ ಅಂತ ಅರ್ಥ. ಓ ಹೌದಾ, ಅಮೇರಿಕಕ್ಕೆ ಹೋಗಿ ನೀನು ಇಷ್ಟೆಲ್ಲ ಕಲಿಸ್ಬಿಟ್ಟಿಯ ಮಕ್ಕಳಿಗೆ. ನಿನಗೆ ತಿನ್ನಕ್ಕೆ ಮಾತ್ರ ನಾವು ಬೆಳೆದಿದ್ದ ಅಕ್ಕಿ ಬೇಕು, ನಾವು ಬೆಳೆದಿದ್ದ ಅನ್ನ ಬೇಕು, ನಾನು ಅವಾಗ ಗಟ್ಟುಮುಟ್ಟು ಮಾಡಿ ನಿನಗೆ ಕಳಿಸಿದೆ, ಜಪ ತಪಸ್ಸು ಮಾಡ್ತಾ ಇರ್ತೀನಿ, ನನ್ನ ಮಗ ಚೆನ್ನಾಗಿರಲಿ ಅಂದ್ಕೊಂಡ. ನೀನು ನೋಡಿದ್ರೆ ಇವತ್ತು ನೀನು ನಾನು ಹೆಂಡ್ತಿ ಅಮ್ಮನೊಂದು ಕಕ್ಕ ತೆಗಿಯೋಕ್ಕೂ ರೆಡಿ ಇಲ್ಲ, ಅಮ್ಮ ಒಂದು ಸ್ನಾನ ಮಾಡಿಸೋಕ್ಕೂ ರೆಡಿ ಇಲ್ಲ. ನಾನು ಸಣಿದವಾಗ ನಿನಗೆ ಕಕ್ಕ ತೆಗ್ದು ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಕಳಿಸ್ತೆ ಅಲ್ಲೋ ಮಗನೇ, ಏನೋ ನೀನು ಪರಿಸ್ಥಿತಿ ಅಂದ್ಕೊಂಡು ನಾನು ಇಲ್ಲೇ ಮತ್ತೆ ಜಪ ತಪಸ್ಸು ಮಾಡ್ಕೊಂಡು ಕೂತ್ಕೊಬಿಡ್ಬೇಕು. ಅರ್ಥ ಆಯ್ತಾ? ಇದು ಇವತ್ತಿನ ಮಕ್ಕಳಿಗೆ ನಾವು ಕಲಿಸ್ತಾ ಇರುವ ಒಂದು ಎಜುಕೇಷನ್, ಒಂದು ವಿದ್ಯಾಭ್ಯಾಸ, ಇನ್ನಿತರ ಹಲವಾರುಗಳು ಇದೇ ನಾವು ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗೆ ನಾವು ಒಂದು ಕಲಿಸುವ ವಿಚಾರ, ನಾವು ಮಾತಾಡುವ ಮಾತು, ನಾವು ಅಳವಡಿಕೆ ಮಾಡಿ ಕೊಟ್ಟಿರುವಂತಹ ಒಂದು ವಿದ್ಯೆ, ಅದೇ ಮುಂದಿನ ದಿನ ಅವ್ರ ಜೀವನವನ್ನು ಕಾಪಾಡುತ್ತೆ, ನಮ್ಮ ಜೀವನವನ್ನು ಕಾಪಾಡುತ್ತೆ ವೀಕ್ಷಕರೇ. ಅರ್ಥ ಆಯ್ತಾ? ಅದಕ್ಕೆ ನಾವಿಲ್ಲಿ ಇವತ್ತಿಂದನೇ ಯೋಚನೆ ಮಾಡಬೇಕು, ನೀವೆಲ್ಲ ನಾವಿಲ್ಲಿ ಏನನ್ನ ಅಳವಡಿಕೆ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ. ಬರೀ ದುಡ್ಡು ಮಾಡಿದ್ರೆ ಸಾಕಾ ಜೀವನಕ್ಕೆ ಎಲ್ಲ ಆಗುತ್ತಾ? ಸಾಧ್ಯ ಇಲ್ಲ ವೀಕ್ಷಕರೇ. ನಮಗೆ ಮೊದಲನೇದಾಗಿ ಮನುಷ್ಯತ್ವ, ಯಾರ ಹತ್ರ ಹೇಗೆ ಮಾತಾಡಬೇಕು, ಎಲ್ಲಿ ಹೇಗೆ ಜೀವನ ಮಾಡಬೇಕು, ನಮ್ಮ ದೇಹವನ್ನು ಮುಖ್ಯವಾಗಿ ನಮ್ಮ ದೇಹವನ್ನು ಹೇಗೆ ಕಾಪಾಡ್ಕೋಬೇಕು, ಇದೆಲ್ಲ ಮುಖ್ಯ ಆಗಿರುತ್ತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಬೇಜಾರಾಗ್ತಾರೆ. ನಾನು ಮದುವೆನ ಯಾಕೆ ಮುಂದಿಟ್ಟಿದ್ದೀನಿ ಅಂತ ಅವ್ರಿಗೆ ಇನ್ನೂ ತಿಳಿದಿಲ್ಲ. ಅರ್ಥ ಆಯ್ತಾ? ನನಗೆ ಗೊತ್ತಿದೆ ನಾನು ಯಾಕೆ ಮುಂದಿಡ್ತಾ ಇದ್ದೀನಿ ನಾನು ಮದುವೆನ ಅಂತ. ಇದೇ ವಿಚಾರ. ಇನ್ನು ನನಗೆ ಹೊಂದ್ಕೊಂಡೋಗೋ ಹುಡುಗಿ ಸಿಗಲ್ಲ ಅಂತ ಏನಿಲ್ಲ, ನಾನು ಹುಡುಕಿದ್ರೆ ಸಿಗ್ಬೋದು. ಆದರೆ ನಾನು ಹೀಗೇ ಜೀವನ ಮಾಡಬೇಕು, ಹಾಗೇ ಜೀವನ ಮಾಡಬೇಕು ಅಂತ ಕನಸು ಕಟ್ಕೊಂಡಿರೋನು. ನನ್ನ ಜೀವನ ಹಾಗೇ ಆಗುತ್ತೆ, ಹಾಗೆ ನಡೆಯುತ್ತೆ ಅಂದರೆ ಮಾತ್ರ ನಾನು ಮದುವೆ ಜೀವನಕ್ಕೆ ಕೈ ಹಾಕ್ತೀನಿ. ಅರ್ಥ ಆಯ್ತಾ? ಇಲ್ಲ ಅಂದರೆ ಜಪಸಪ್ಪಸಲ್ಲೇ ನಿರತರಾಗ್ತೀವಿ. ಯಾಕಂದರೆ ಹೇಗಾದರೂ ಜೀವನ ಮಾಡೋದಾದರೆ ನಾವೆಲ್ಲಿ ಹುಟ್ಟಿದ್ದೇನಕ್ಕೆ ಅನ್ನೋದು ಬೇಕಲ್ಲ. ಅರ್ಥ ಆಯ್ತಾ?
ಇಲ್ಲಿ ಭಗವಂತ ಹೇಗೆ ನಿರ್ಣಯ ಮಾಡಿದ್ದಾನೆ ಅಂದರೆ, ಹುಟ್ಟಿದ ಮನುಷ್ಯ ನನ್ನ ಆರಾಧನೆ, ನನ್ನ ಜಪ, ನನ್ನ ಬಿಟ್ಟು ಅವನು ಇರಬಾರ್ದು. ನನ್ನ ಒಂದು ಆರಾಧನೆ, ನನ್ನ ಜಪ, ಈ ಪ್ರಕೃತಿಯ ನಿಯಮಗಳಿಗೆ ತಕ್ಕ ಜೀವನ ಮಾಡಬೇಕು ಅಂತ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ವೀಕ್ಷಕರೇ. ಅದನ್ನೆಲ್ಲ ತಿಳ್ಕೊಂಡು ತಿಳಿದು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದೀನಿ ನಾನು. ಅದಕ್ಕೆ ಇದು ನನ್ನ ವಿಚಾರ. ಇನ್ನು ನೀವು ನಿಮ್ಮ ಜೀವನವನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ. ನನ್ನ ಜೀವನ ಹೇಗಿರಬೇಕು, ನನ್ನ ಒಂದು ಹೆಂಡತಿ ಮಕ್ಕಳ ಕುಟುಂಬ ಹೇಗಿರಬೇಕು, ನಾನಿಲ್ಲಿ ಹೇಗೆ ಜೀವನ ಮಾಡಿದ್ರೆ ಆರೋಗ್ಯವಾಗಿ ಇರ್ಬೋದು, ಹಾಗೆ ನಾವಿಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ಬಿಟ್ರೆ ಅರ್ಥ ಆಯ್ತಾ, ನಾವು ಚೆನ್ನಾಗಿರ್ಬೋದು, ನಮ್ಮ ನೋಡಿಕೊಂಡು ಇನ್ನೊಬ್ಬರು ಕೂಡ ಚೆನ್ನಾಗಿರ್ತಾರೆ. ಈಗ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಎಷ್ಟು ಜನ ಅದನ್ನು ತಿಳ್ಕೊಂಡು ಅದೇ ರೀತಿ ಜೀವನ ಮಾಡೋರು ಇದ್ದಾರೆ. ಅರ್ಥ ಆಯ್ತಾ? ಹಾಗೆ ಅದಕ್ಕೆ ನಾವೊಂದು ಹುಡುಗಿನೇ ಆಗಿರಲಿ ಹುಡುಗನೇ ಆಗಿರಲಿ, ನಾವು ಮದುವೆ ಆಗುವಾಗ ನಮ್ಮ ಒಂದು ಕುಲಕ್ಕೆ, ನಮ್ಮ ಒಂದು ಜಾತಿಗೆ, ನಮ್ಮ ಒಂದು ಧರ್ಮಕ್ಕೆ, ನಮ್ಮ ಒಂದು ಆಚಾರಕ್ಕೆ, ನಮ್ಮ ಒಂದು ವಿಚಾರಕ್ಕೆ, ನಮ್ಮ ಒಂದು ಮನಸ್ಸಿಗೆ ಅವರು ಹೊಂದ್ಕೊಳ್ತಾರೋ ಇಲ್ವೋ ಅಂತ ನೋಡ್ಕೋಬೇಕು. ಅದಾಯ್ತಾ? ಆ ಗುಣ ಅವರಲ್ಲಿಲ್ಲ ಅಂದರೆ ನಾವು ಮದುವೆಯಾಗಿನೂ ಏನು ಪ್ರಯೋಜನ ಇಲ್ಲ ವೀಕ್ಷಕರೇ. ಅದು ನಾನು ಹೆಣ್ಣಾಗೇನು ಹೇಳ್ತಾ ಇದ್ದೀನಿ, ಗಂಡಾಗೂ ಹೇಳ್ತಾ ಇದ್ದೀನಿ. ಎಲ್ಲ ಗುಣಗಳು ಇದ್ದರೆ ಮಾತ್ರ ನಾವು ಅವರನ್ನು ಮದುವೆಯಾಗಿ ಅವ್ರ ಜೊತೆ ಜೀವನ ಮಾಡ್ಬೋದು, ಇಲ್ಲಾಂದರೆ ಅದು ಸಾಧ್ಯ ಇಲ್ಲ. ಹಾಂ, ಉದಾಹರಣೆ ಕೊಡ್ತೀನಿ. ಹೆಂಡತಿ ಆಗಿರಲಿ ಗಂಡ ಆಗಿರಲಿ, ಡ್ಯೂಟಿಗೆ ಅಲ್ಲಿ ಇಲ್ಲಿ ಹೋಗೋದು, ಯಾರ ಹತ್ರನೂ ಮಾತಾಡೋದು, ಎಷ್ಟೊತ್ತಿಗೂ ಬರೋದು, ಹೇಗೋ ಮಾಡೋದು, ಹೋಗೋದು, ಮತ್ತೆ ಹೋಗೋದು, ಮತ್ತೆ ಹಿಂಗೆ ಮಾಡಿದರೆ ಅವನು ಹೆಂಡತಿ ನೆಲೆಸಾಗ್ತಾನೆ ಅಥವಾ ಹೆಂಡತಿ ಗಂಡ ನೆಲೆಸಾಗ್ತಾನೆ, ಅಥವಾ ಹೆಂಡತಿ ಮದುವೆಯಾಗಿ ಗಂಡ ಹೆಂಡತಿ ಸಂಬಂಧ ಅಲ್ಲಿ ಅವ್ರ ಸಂಬಂಧ, ಅವ್ರ ಮಾತೆಲ್ಲ ಜಾಬು, ಕೆಲಸದಲ್ಲೇ ದುಡ್ಡೆಲ್ಲ ಇದೆ ಅಂದರೆ ಮತ್ತು ಇಂಥವರಿಗೆಲ್ಲ ಸಂಸಾರ ಏನಕ್ಕೆ ಅಂತಲೂ ಪ್ರಶ್ನೆ ಬರುತ್ತೆ. ಅರ್ಥಾಯ್ತು? ಅದಕ್ಕೆ ನಾವಿಲ್ಲಿ ಇವತ್ತೇ ಈಗಲೇ ನಿರ್ಧಾರ ಮಾಡ್ಕೋಬೇಕು. ನಮಗೆ ಹೊಂದಾಣಿಕೆ ಬರುವಂಥ ಒಂದು ಹೆಣ್ಣು, ಒಂದು ಗಂಡು ಸರಿ ಹೋಗ್ತಾನೋ ಇಲ್ಲವೋ ಅಂತ ಆರಿಸ್ಕೊಂಡು ನಾವು ಸರ್ಚ್ ಮಾಡ್ಕೊಂಡು ಮದುವೆ ಆಗಬೇಕು ಶಿಖರೆ. ಇದು ಒಂದು ಮದುವೆ ವಿಚಾರ. ನಾನು ಮದುವೆ ಆಗ್ತೀನಿ, ನಾನು ಮಕ್ಕಳು ಮಾಡ್ತೀನಿ, ಅಥವಾ ನಾನು ಸಂಸಾರ ಮಾಡ್ತೀನಿ ಅಂತ ಹೇಳೋದು ಅರ್ಥ ಅಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ನನ್ನ ಒಂದು ಉದಾಹರಣೆ ಕೊಟ್ಟೆ. ನಾನಿನ್ನು ಮದುವೆನೂ ಆಗಿಲ್ಲ, ಮಕ್ಕಳು ಮಾಡ್ಕೊಂಡಿಲ್ಲ, ನನಗೆ ಯಾವ ಪ್ರೀತಿ ಪ್ರೇಮನೂ ಇಲ್ಲ. ಅರ್ಥ ಆಯ್ತಾ? ಓಂ ಶ್ರೀ ದುರ್ಗಾಯ ನಮಃ ಶಿವಾಯ. ನಿಮಗೆ ಈ ವಿಚಾರದಲ್ಲಿ ಏನು ಅರ್ಥ ಆಗಿದೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಶ್ರೀ ದುರ್ಗಾಯ ನಮಃ.